Hi, hello, dear second PUC students. Today we will discuss about second PUC first poem Romeo and Juliet written by William Shakespeare summary. ಈ ಒಂದು ಸಮ್ಮರಿಯನ್ನು ಕನ್ನಡದಲ್ಲಿ ನಾವು ತಿಳ್ಕೊತಾ ಹೋಗೋಣ. ಸಿಂಪಲ್ ಆ್ಯಂಡ್ ಶಾರ್ಟ್ ಆಗಿ ಈ ಒಂದು ಸಮ್ಮರಿಯನ್ನು ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ದ ಪೋಯಮ್ ರೋಮಿಯೋ ಅಂಡ್ ಜೂಲಿಯಟ್ ಈಸ್ ದ ಎಕ್ಸ್ಟ್ರಾಕ್ಟ್ ಫ್ರಮ್ ದಿ ಪ್ಲೇ ರೋಮಿಯೋ ಅಂಡ್ ಜೂಲಿಯಟ್ ರಿಟನ್ ಬೈ ವಿಲಿಯಂ ಶೇಕ್ಸ್ಪಿಯರ್. ಡಿಯರ್ ಸ್ಟೂಡೆಂಟ್ಸ್, ಈ ಒಂದು ರೋಮಿಯೋ ಅಂಡ್ ಜೂಲಿಯಟ್ ಈ ಒಂದು ಎರಡು ಆಯ್ದ ಭಾಗಗಳನ್ನು ವಿಲಿಯಂ ಶೇಕ್ಸ್ಪಿಯರ್ ಅವರು ಬರೆದಿರ್ತಕ್ಕಂತಹ ರೋಮಿಯೋ ಅಂಡ್ ಜೂಲಿಯಟ್ ನಾಟಕದಿಂದ ಈ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಈಗ ನಾವು ಜೂಲಿಯಟ್ ಸೌಂದರ್ಯದ ಬಗ್ಗೆ, ರೋಮಿಯೋನ ಮಾತುಗಳ ಬಗ್ಗೆ ಡಿಸ್ಕಷನ್ ಮಾಡ್ತಾ ಹೋಗೋಣ. ಇನ್ ದ ಪೋಯಮ್ ದೇರ್ ಈಸ್ ಆನ್ ಎಕ್ಸ್ಪ್ರೆಷನ್ ಆಫ್ ದ ಬ್ಯೂಟಿ ಆ್ಯಂಡ್ ಲವ್ ಬೈ ರೋಮಿಯೋ ಅಂಡ್ ಜೂಲಿಯಟ್. ಈ ಒಂದು ಕವಿತೆಯಲ್ಲಿ ರೋಮಿಯೋ ಮತ್ತು ಜೂಲಿಯಟರ ಸೌಂದರ್ಯ ಮತ್ತು ಪ್ರೀತಿಯ ಬಗ್ಗೆ ತುಂಬ ಸುಂದರವಾಗಿ ವ್ಯಕ್ತಪಡಿಸಿದ್ದಾರೆ. ವಿಲಿಯಂ ಶೇಕ್ಸ್ಪಿಯರ್ ಅವರು ರೋಮಿಯೋನ ಬ್ಯೂಟಿಯನ್ನು ಹಾಗೂ ಜೂಲಿಯೆಟ್ಟನ ಬ್ಯೂಟಿಯನ್ನು ಅವರಿಬ್ಬರು ಪರಸ್ಪರ ವರ್ಣನೆ ಮಾಡಿರೋದನ್ನು ಇಲ್ಲಿ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ. ಟು ಎಕ್ಸ್ಪ್ರೆಸ್ ದ ಫೀಲಿಂಗ್ಸ್ ಆಫ್ ರೋಮಿಯೋ ಅಂಡ್ ಜೂಲಿಯಟ್. ಈ ಎರಡು ಆಯ್ದ ಭಾಗಗಳು ರೋಮಿಯೋ ಮತ್ತು ಜೂಲಿಯೆಟ್ನ ಭಾವನೆಗಳನ್ನು ವ್ಯಕ್ತಪಡಿಸುತ್ತವೆ. ಅವರಿಬ್ಬರ ಮನಸ್ಸಿನಲ್ಲಾಗುವಂಥ ಭಾವನೆಗಳನ್ನು ವ್ಯಕ್ತಪಡಿಸಿದ್ದಾರೆ. ತುಂಬ ಅದ್ಭುತವಾಗಿ ರೋಮಿಯೋ ಹೇಗೆ ಜೂಲಿಯಟ್ ಸೌಂದರ್ಯವನ್ನು ವರ್ಣನೆ ಮಾಡ್ತಾನೆ ಅನ್ನೋದನ್ನು ನಾವು ಮೊದಲನೇ ಎಕ್ಸ್ಟ್ರಾಕ್ಟಲ್ಲಿ ನಾವು ನೋಡ್ಬೋದಾಗಿದೆ. ಇಟ್ ಥಿಂಕ್ಸ್ ದಟ್ ಅವರ್ ಬ್ಯೂಟಿ ಟೀಚ್ ದ ಟಾರ್ಚ್ ಟು ಬರ್ನ್ ಬ್ರೈಟ್ಸ್. ಇಟ್ ಮೀನ್ಸ್ ಶಿ ಈಸ್ ಲುಕಿಂಗ್ ಬ್ರೈಟರ್ ದೆನ್ ದ ಲೈಟ್. ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಅವಳೊಂದು ಸೌಂದರ್ಯ ಇದೆಯಲ್ಲ, ಆ ಒಂದು ಸೌಂದರ್ಯ ಹಿಂದೆ ಏನು ಅರಮನೆಗಳಲ್ಲಿ ದೀಪಗಳು ಬೆಳಗ್ತಾ ಇದ್ವಲ್ವ, ಟಾರ್ಚ್ಗಳಿದ್ವಲ್ಲ, ಆ ಟಾರ್ಚ್ಗಳಿಗೂ ಕೂಡ ಹೇಗೆ ಬೆಳಗಬೇಕು ಅಂತ ಹೇಳ್ಕೊಡುವಂಥ ಒಂದು ಅದ್ಭುತವಾದಂಥ ಪ್ರಕಾಶಮಾನವಾಗಿ ಹೊಳೆಯುವಂಥ ಒಂದು ಸೌಂದರ್ಯವಾಗಿದ್ದಂಥ ವರ್ಣನೆ ಮಾಡ್ತಾ ಇದ್ದಾರೆ. ಇಲ್ಲಿ ರೋಮಿಯೋ ಏನು ವರ್ಣನೆ ಮಾಡ್ತಿದ್ದಾನೆ ಅಂತ ಹೇಳಿದ್ರೆ, ಬೆಳಕಿಗಿಂತನೂ ಕೂಡ ಜೂಲಿಯೆಟ್ ಇಲ್ಲಿ ಪ್ರಕಾಶಮಾನವಾಗಿ ಕಾಣಿಸ್ತಾ ಇದ್ದಾಳೆ ಅಂತ ಹೇಳ್ಬಿಟ್ಟು ರೋಮಿಯೋ ತನ್ನ ಭಾವನೆಗಳನ್ನು ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾನೆ. ನೆಕ್ಸ್ಟ್ ಲೈನ್ ನೋಡೋದಾದ್ರೆ, ಶಿ ಲುಕ್ಸ್ ಆಸ್ ಎ ರಿಚ್ ಜುವೆಲ್ ಇನ್ ಆನ್ ಇಥೋಪಿಯಾಸ್ ಇಯರ್. ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇಥೋಪ್ ಅಂದರೆ ಆಫ್ರಿಕಾದ ಒಂದು ದೇಶ ಆಗಿದೆ. ಈ ಒಂದು ಆಫ್ರಿಕಾ ದೇಶದಲ್ಲಿರುವಂಥ ಜನಗಳ ಬಣ್ಣ ಕಪ್ಪಾಗಿರುತ್ತೆ. ಸೊ ಹಾಗಾಗಿ ಅಷ್ಟು ಕಪ್ಪು ಆಗಿರುವಂಥ ಜನಗಳು ಯಾವುದೇ ಹೊಳೆವ ಆಭರಣ ಹಾಕೊಂಡ್ರು, ಚಿನ್ನ ಮತ್ತು ವಜ್ರ ವೈಡೂರ್ಯ ಹಾಕೊಂಡ್ರು ತುಂಬ ಚೆನ್ನಾಗಿ ಹೊಳಿತಾ ಇರುತ್ತೆ, ಪ್ರಕಾಶಮಾನವಾಗಿ ಎದ್ದು ಕಾಣಿಸ್ತಾ ಇರುತ್ತೆ. ಹಾಗೆ ಇಲ್ಲಿ ಅವಳು ಇಥೋಪಿಯಾಸ್ ಕಿವಿಯಲ್ಲಿ ಶ್ರೀಮಂತ ರತ್ನದಂತೆ ಕಾಣ್ತಿದ್ದಾಳೆ. ಅವರೊಂದು ಕಿವಿಗೆ ಹಾಕಿರೋವಂಥ ಒಂದು ಓಲೆ ಇದೆಯಲ್ಲ, ಎಷ್ಟು ಹೊಳಿತಾ ಇರುತ್ತೆ ಅಂತ ಹೇಳಿದ್ರೆ ಅಷ್ಟು ಪ್ರಕಾಶಮಾನವಾಗಿ ಹೊಳಿತಾ ಇರುತ್ತೆ. ಅದೇ ಥರ ಜೂಲಿಯೆಟ್ಟು ರೋಮಿಯೋ ಕಣ್ಣಿಗೆ ಕಾಣಿಸ್ತಾ ಇದ್ದಾಳೆ ಅಂತ ಹೇಳ್ಬಿಟ್ಟು ಇಲ್ಲಿ ವರ್ಣನೆಯನ್ನು ಮಾಡ್ತಾ ಇದ್ದಾನೆ. ನೆಕ್ಸ್ಟ್ ಲೈನ್ ನೋಡೋದಾದರೆ, ಈ ಕಂಪೇರ್ಸ್ ಆರ್ ಬ್ಯೂಟಿ ಟು ಸ್ನೋವಿ ಡವ್ ಇನ್ ದ ಮಿಡಲ್ ಆಫ್ ಕ್ರೌ. ನೆಕ್ಸ್ಟ್ ರೋಮಿಯೋ ಏನನ್ನ ಎಕ್ಸ್ಪ್ರೆಸ್ ಮಾಡ್ತಿದ್ದಾನೆ ಅಂತ ಹೇಳಿದ್ರೆ, ಒಂದು ಉದಾಹರಣೆ ಮೂಲಕ ಹೇಳ್ತಾ ಇದ್ದಾನೆ. ಏನು ಕಂಪೇರ್ ಮಾಡ್ತಿದ್ದಾನೆ, ಅವಳ ಒಂದು ಸೌಂದರ್ಯ ಇದೆಯಲ್ಲ, ಕಾಗೆಗಳ ಮಧ್ಯದಲ್ಲಿ ಇರುವಂಥ ಬಿಳಿ ಪಾರಿವಾಳದಂತೆ ಎದ್ದು ಕಾಣಿಸ್ತಾ ಇದ್ದಾಳೆ. ಎಷ್ಟೋ ಕಾಗೆಗಳ ಮಧ್ಯದಲ್ಲಿ ಒಂದು ಬಿಳಿ ಪಾರಿವಾಳ ವಾಕ್ ಮಾಡ್ಕೊಬಂದರೆ ಹೇಗೆ ಕಾಣಿಸ್ತಾ ಇರುತ್ತೋ, ಆ ಒಂದು ಬಿಳಿ ಪಾರಿವಾಳ ಹೇಗೆ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿ ಕಾಣಿಸ್ತಾ ಇರುತ್ತೋ, ಅದೇ ಥರ ಜೂಲಿಯೆಟ್ ರೋಮಿಯೋ ಕಣ್ಣಿಗೆ ಕಾಣಿಸ್ತಾ ಇದ್ದಾಳೆ ಅಂತ ಹೇಳ್ಬಿಟ್ಟು ಭಾವನೆಗಳನ್ನು ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾನೆ. ವೆನ್ ರೋಮಿಯೋ ಸಾ ಜೂಲಿಯೆಟ್ ಆನ್ ದಿ ಡ್ಯಾನ್ಸ್ ಫ್ಲೋರ್ ಹಿ ವಾಸ್ ಫೆಸಿನೇಟೆಡ್ ಬೈ ಹರ್ ಬ್ಯೂಟಿ. ಇಲ್ಲಿ ಏನು ಎಕ್ಸ್ಪ್ಲೈನ್ ಮಾಡ್ತಿದ್ದಾರೆ ಅಂತ ಹೇಳಿದರೆ, ರೋಮಿಯೋ ಮಹಡಿ ಮೇಲೆ ಜೂಲಿಯೆಟ್ ಏನು ನೃತ್ಯ ಮಾಡ್ತಾ ಇರ್ತಾಳಲ್ವ, ಡ್ಯಾನ್ಸ್ ಮಾಡ್ತಾ ಇರ್ತಾಳಲ್ವ, ಅದನ್ನು ನಿಂತ್ಕೊಂಡು ನೋಡಿ, ಆ ಡ್ಯಾನ್ಸಿಂದ ಅವಳ ಬ್ಯೂಟಿನ ನೋಡಿ ಆಕರ್ಷಿತನಾಗ್ತಾನೆ, ಅವಳ ಸೌಂದರ್ಯವನ್ನು ನೋಡಿ ತುಂಬ ಆಕರ್ಷಿತನಾಗ್ತಾನೆ ಅಂತ ಹೇಳ್ಬಿಟ್ಟು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್, ಈ ಡಿಸೈಡ್ ಟು ವೇಟ್ ಟಿಲ್ ದ ಡ್ಯಾನ್ಸ್ ಎಂಡ್ ಅಂಡ್ ದೆನ್ ಈ ವಿಲ್ ಗೋ ಅಪ್ ಟು ಹರ್ ಹ್ಯಾಂಡ್ ಟಚ್ ಹರ್ ಹ್ಯಾಂಡ್ ಟು ಮೇಕ್ ಈಸ್ ರೂಡ್ ಹ್ಯಾಂಡ್ ಬ್ಲೆಸ್ಸಡ್. ನೆಕ್ಸ್ಟ್ ಏನು ಹೇಳ್ತಾ ಇದ್ದಾನೆ ಅಂತ ಹೇಳಿದ್ರೆ, ನೆಕ್ಸ್ಟು ಅವರೊಂದು ಡ್ಯಾನ್ಸಿಂಗ್, ಅಲ್ಲಿ ಏನು ಒಂದು ಹಾಲಲ್ಲಿ ಡ್ಯಾನ್ಸ್ ನಡೀತಾ ಇತ್ತು, ಜೂಲಿಯೆಟ್ ಕೂಡ ಡ್ಯಾನ್ಸ್ ಮಾಡ್ತಾ ಇರ್ತಾಳೆ. ಆ ಒಂದು ಡ್ಯಾನ್ಸ್ ಮುಗಿಯುತ್ತೆ. ಸೊ ಮುಗಿಯುವವರೆಗೂ ಈ ರೋಮಿಯೋ ಕಾಯ್ದು ಅವನು ನಿರ್ಧರಿಸ್ತಾನೆ. ಏನಂತ ನಿರ್ಧಾರ ಮಾಡ್ತಾನೆ ಅಂತ ಹೇಳಿದ್ರೆ, ನಾನು ಅವಳ ಬಳಿ ಹೋಗಿ ಅವಳ ಒಂದು ಮೃದುವಾದ ಕೈಗಳನ್ನು ಟಚ್ ಮಾಡಬೇಕು, ಮುಟ್ಟಬೇಕು. ಆಗ ಅವಳ ಕೈಗಳಿಂದ ಟಚ್ ಮಾಡಿದ್ರೆ ತನ್ನ ಒರಟು ಕೈಗಳು ಪಾವನ ಆಗ್ತವೆ, ಪುನೀತ ಆಗ್ತವೆ ಅಂತ ಹೇಳ್ಬಿಟ್ಟು ಏನು ಮಾಡ್ತಾ ಇದ್ದಾನೆ ರೋಮಿಯೋ ಇಲ್ಲಿ ಯೋಚನೆ ಮಾಡ್ತಾ ಇದ್ದಾನೆ. ನೆಕ್ಸ್ಟ್ ಇಷ್ಟೆಲ್ಲ ಆದಮೇಲೆ ರೋಮಿಯೋ ಏನು ಹೇಳ್ತಾ ಇದ್ದಾನೆ ಅಂತ ಹೇಳಿದ್ರೆ, ಈ ಆಲ್ಸೋ ರಿಯಲೈಸ್ ದಟ್ ಈ ಹ್ಯಾಡ್ ನೆವರ್ ಸೀನ್ ಎನಿವನ್ ಟ್ರೂಲಿ ಬ್ಯೂಟಿಫುಲ್ ಹ್ಯಾಸ್ ಜೂಲಿಯೆಟ್ ಟಿಲ್ ದಟ್ ಎಂಡ್. ಈ ಒಂದು ಡ್ಯಾನ್ಸಿಂಗ್ ಮುಗ್ದಾದ್ಮೇಲೆ ಅವಳ ಒಂದು ಕೈಗಳನ್ನು, ಮೃದು ಕೈಗಳನ್ನು ಟಚ್ ಮಾಡಾದ್ಮೇಲೆ ಅವನಿಗೆ ಏನು ಫೀಲ್ ಆಗುತ್ತೆ ಅಂತ ಹೇಳಿದ್ರೆ, ಅವನಿಗೆ ರಿಯಲೈಸ್ ಆಗುತ್ತೆ, ಇದುವರೆಗೂ ನಾನು ಯಾರನ್ನು ಪ್ರೀತಿ ಮಾಡಿದ್ದೀನೋ ಅದು ನಿಜವಾದ ಪ್ರೀತಿ ಅಲ್ಲ, ಏನು ಪ್ರೀತಿ ಹುಟ್ಟಿದೆಯೋ ಅಲ್ಲಿ ಅದು ನನ್ನ ಸುಳ್ಳು ಪ್ರೀತಿಯಾಗಿದೆ. ಇಷ್ಟು ಸುಂದರವಾಗಿ ಇರೋವಂಥ ಯಾವುದೇ ಹುಡುಗಿನ ನಾನು ನೋಡಿಲ್ಲ, ಜೂಲಿಯೆಟನ್ನೇ
ಮೊದಲನೇದಾಗಿ ನಾನು ಪ್ರೀತಿ ಮಾಡ್ತಾ ಇರೋದು ಅಂತ ಹೇಳ್ಬಿಟ್ಟು ತನ್ನ ಮನಸ್ಸಲ್ಲಿ ಟ್ರೂ ಲವನ್ನು ಎಕ್ಸ್‌ಪ್ರೆಸ್ ಮಾಡ್ಕೋತಾ ಇದ್ದಾನೆ ರೋಮಿಯೋ ಇಲ್ಲಿ. ನೆಕ್ಸ್ಟ್ ಲೈನಲ್ಲಿ ನೋಡೋದಾದರೆ ಜೂಲಿಯೆಟ್ ರೋಮಿಯೋನ ಹೇಗೆ ಹೋಲಿಕೆ ಮಾಡ್ತಾಳೆ, ಹೇಗೆ ಕಂಪೇರ್ ಮಾಡ್ತಾಳೆ ಅನ್ನೋದನ್ನು, ರೋಮಿಯೋನ ಬ್ಯೂಟಿಯನ್ನು ಜೂಲಿಯೆಟ್ ಹೇಗೆ ಕಂಪ್ಯಾರಿಸನ್ ಮಾಡ್ತಾಳೆ ಅನ್ನೋದನ್ನು ನಾವು ನೋಡ್ತಾ ಹೋಗೋಣ. ಸೊ ಕಮ್ ಆನ್ ಸ್ಟೂಡೆಂಟ್ಸ್. ಫಸ್ಟ್ ಲೈನು, ಆನ್ ದ ಅದರ್ ಹ್ಯಾಂಡ್ ಜೂಲಿಯಟ್ ಈಸ್ ಆಲ್ಸೋ ಅಟ್ರಾಕ್ಟೆಡ್ ಟುವರ್ಡ್ಸ್ ರೋಮಿಯೋ ಅಂಡ್ ಡಿಸ್ಕ್ರೈಬ್ ಈಸ್ ಚಾರ್ಮ್. ಇಲ್ಲಿ ಏನೇ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ವಿಲಿಯಂ ಶೇಕ್ಸ್ಪಿಯರ್ ಅವರು, ರೋಮಿಯೋ ತನ್ನ ಭಾವನೆಗಳನ್ನು ವ್ಯಕ್ತಪಡಿಸಾದ್ಮೇಲೆ ಜೂಲಿಯಟ್ ಮತ್ತೊಂದು ಕಡೆ ರೋಮಿಯೋ ಕಡೆಗೆ ಆಕರ್ಷಿತಳಾಗ್ತಾಳೆ, ಮತ್ತು ಅವನ ಒಂದು ಮೋಡಿಯಲ್ಲಿ ಬಿದ್ದೋಗ್ತಾಳೆ ಇವಳು. ಅವನು ಏನು ಸೌಂದರ್ಯ ನೋಡ್ಬಿಟ್ಟು ಅವನ ಒಂದು ಮೋಡಿಯಲ್ಲಿ ಬಿದ್ದೋಗ್ತಾಳೆ ಅಂತ ಹೇಳ್ಬಿಟ್ಟು ಇಲ್ಲಿ ವಿವರಣೆಯನ್ನು ನೀಡ್ತಾ ಇದ್ದಾರೆ, ಎಕ್ಸ್ಪ್ಲನೇಷನ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಲೈನ್ ನೋಡೋದಾದರೆ, ಶಿ ಕಾಲ್ಸ್ ಹಿಮ್ ಡೇ ಇನ್ ನೈಟ್ ಆ್ಯಂಡ್ ಈ ಲುಕ್ಸ್ ಲೈಕ್ ಎ ನ್ಯೂ ಸ್ನೋ ಆನ್ ರೆವನ್ಸ್ ಬ್ಯಾಕ್ ಟು ಹರ್. ಇಲ್ಲಿ ಏನು ಜೂಲಿಯೆಟ್ ಎಕ್ಸ್ಪ್ರೆಸ್ ಮಾಡ್ತಿದ್ದಾಳೆ ಅಂತ ಹೇಳಿದ್ರೆ, ಸೊ ಅವನನ್ನು ರಾತ್ರಿಯಲ್ಲಿ ತುಂಬ ಬ್ರೈಟಾಗಿ ಕಾಣಿಸ್ತಾನೆ ನನ್ನ ರೋಮಿಯೋ, ಅಷ್ಟು ಸುಂದರವಾಗಿದ್ದಾನೆ ಅಂತ ಹೇಳ್ಬಿಟ್ಟು ಹಗಲಿಗೆ ಅವನನ್ನು ಹೋಲಿಸ್ತಾ ಇದ್ದಾಳೆ, ಡೇಗೆ ಅವನನ್ನು ಕಂಪೇರ್ ಮಾಡ್ತಾ ಇದ್ದಾಳೆ. ಹಾಗೆ ರೆವೆನ್ಸ್ ಬ್ಯಾಕ್ ಅಂತ ಹೇಳಿದ್ರೆ ಇಲ್ಲಿ ಕಪ್ಪಾಗಿರೋವಂಥ ಕಾಗೆಗೆ ಹೋಲಿಕೆ ಮಾಡಿದ್ದಾಳೆ. ಏನಂತ ಹೇಳಿದ್ರೆ ಆ ಕಪ್ಪಿರೋವಂಥ ಕಾಗೆಯ ಮೇಲೆ ಆ ಹಿಮ ಬಿದ್ದರೆ ಎಷ್ಟು ಆ ಹಿಮ ಹೈಲೈಟಾಗಿ ಕಾಣಿಸ್ತಿರುತ್ತೋ ಅಷ್ಟು ಬೆಳ್ಳಗೆ ನನ್ನ ರೋಮಿಯೋ ಕಾಣಿಸ್ತಿರ್ತಾರೆ. ಈ ಒಂದು ಕಗ್ಗತ್ತಲ ರಾತ್ರಿಯಲ್ಲಿ ಆ ಕಪ್ಪಾಗಿರೋವಂಥ ಕಾಗೆಯ ಮೇಲೆ ಹಿಮ ಹೇಗಿರುತ್ತೋ ಹಾಗೆ ನೀನು ತುಂಬ ಬ್ರೈಟಾಗಿ ಬಾ ಅಂತ ಹೇಳ್ಬಿಟ್ಟು ಇಲ್ಲಿ ರೋಮಿಯೋನ ಜೂಲಿಯೆಟ್ ಕರಿತಾ ಇದ್ದಾಳೆ. ನೆಕ್ಸ್ಟ್ ಲೈನು, ಶಿ ಆಸ್ಕ್ಸ್ ದ ನೈಟ್ ಟು ಟೇಕ್ ರೋಮಿಯೋ ಟು ದ ಸ್ಕೈ ಆ್ಯಂಡ್ ಕಟ್ ಹಿಮ್ ಇನ್ ಟು ಲಿಟ್ಲ್ ಸ್ಟಾರ್ಸ್ ಸೊ ದಟ್ ಈ ವಿಲ್ ಮೇಕ್ ದ ಸ್ಕೈ ಬ್ಯೂಟಿಫುಲ್ ಆ್ಯಂಡ್ ಚಾರ್ಮಿಂಗ್. ಇಲ್ಲಿ ಏನು ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅವಳು ರಾತ್ರಿಯನ್ನು ರೋಮಿಯೋನನ್ನು ಆಕಾಶಕ್ಕೆ ಕರೆದುಕೊಂಡು ಹೋಗಿ ಅವನನ್ನು ಸಣ್ಣ ಸಣ್ಣ ನಕ್ಷತ್ರಗಳನ್ನಾಗಿ ಕತ್ತರಿಸಲು ಕೇಳುತ್ತಾಳೆ. ಅವನನ್ನು ಸಣ್ಣ ಸಣ್ಣ ತುಂಡುಗಳನ್ನಾಗಿ ಮಾಡಿದ್ರೆ ಆಕಾಶದಲ್ಲಿ ಅವನ್ನ ಹರಡಿದ್ರೆ ಆ ನಕ್ಷತ್ರಗಳ ಹೊಂಚಲು ಹೇಗೆ ಕಾಣಿಸುತ್ತೋ ಅದೇ ಥರ ಪ್ರಕಾಶಮಾನವಾಗಿ ಈ ರೋಮಿಯೋ ಆ ನಕ್ಷತ್ರಗಳಿಗಿಂತ ಪ್ರಕಾಶಮಾನವಾಗಿ ಹೊಳಿತಾ ಇರ್ತಾನೆ. ಹಾಗೆ ಆಕಾಶ ಇನ್ನೂ ಸುಂದರವಾಗಿ, ಇನ್ನೂ ಅಟ್ರಾಕ್ಟಿವ್ ಆಗಿ ಮಾಡಲು ಈ ರೋಮಿಯೋ ಸೌಂದರ್ಯ ಒಂದು ಎದ್ದು ಕಾಣಿಸ್ತಾ ಇರುತ್ತೆ ಅನ್ನೋದನ್ನು ಇಲ್ಲಿ ಎಕ್ಸ್ಪ್ರೆಸ್ ಮಾಡಿದ್ದಾಳೆ. ನೆಕ್ಸ್ಟ್ ಲೈನಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ದೆನ್ ದ ಹೋಲ್ ವರ್ಲ್ಡ್ ವಿಲ್ ಬಿ ಇನ್ ಲವ್ ವಿತ್ ನೈಟ್ ಆ್ಯಂಡ್ ಡು ನಾಟ್ ವರ್ಷಿಪ್ ದ ಗ್ಯಾರಿಸನ್. ಆಗ ಜಗತ್ತು, ಇಡೀ ಲೋಕವೇ ಕೂಡ ಆ ರಾತ್ರಿಯನ್ನು ಪ್ರೀತಿಸುತ್ತೆ. ಆ ರೋಮಿಯೋನ ಹೇಗೆ ಕಟ್ ಮಾಡಿ ಸ್ಟಾರ್ಸ್ಗಳ ಥರ ಹೊಳೆಯೋ ಥರ ಮಾಡಿದಾಗ ಇಡೀ ಲೋಕವೇ ಆ ರಾತ್ರಿಯನ್ನು ಪ್ರೀತಿಸುತ್ತೆ. ಹಾಗೆ ಆ ಒಂದು ಪ್ರೀತಿಯಲ್ಲಿ ಇಡೀ ಲೋಕವೇ ತನ್ನ ಕೆಲಸವನ್ನು ಮರೆತು ಬೀಳುತ್ತೆ. ಹಾಗೆ ತುಂಬ ಪ್ರಕಾಶಮಾನವಾಗಿ ಇಡೀ ಜಗತ್ತಿಗೆ ಬೆಳಕನ್ನು ಕೊಡುವಂಥ ಸೂರ್ಯನನ್ನು ಕೂಡ ಅವರು ಪೂಜಿಸೋದಿಲ್ಲ. ಆಗ ಈ ರಾತ್ರಿಯನ್ನು ತುಂಬ ಇಷ್ಟಪಟ್ಟು ಪ್ರೀತಿಸ್ತಾರೆ ಅಂತ ಹೇಳ್ಬಿಟ್ಟು ಜೂಲಿಯೆಟ್ ತನ್ನ ರೋಮಿಯೋನ ವರ್ಣನೆಯನ್ನು ಈ ರೀತಿ ಮಾಡ್ತಾ ಇದ್ದಾಳೆ. ಸೊ ಡಿಯರ್ ಸ್ಟೂಡೆಂಟ್ಸ್, ಇವತ್ತು ನಾವು ರೋಮಿಯೋ ಮತ್ತು ಜೂಲಿಯೆಟ್ ಪೊಯಮ್ನ ಸಮರಿಯನ್ನು ತಿಳ್ಕೊಂಡ್ವಿ. ಸೊ ಆಲ್ ಆಫ್ ಯು, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.